ನಾನು ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ಸಾಮಗ್ರಿ ನೋಡಿದ್ದೆಲ್ಲ ಕಟ್ಕೊಂಡಿದ್ದೀನಿ. ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಇದು ಮನೇಲಿ ಮಾಡಿರೋಂಥದ್ದು. ಅದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಬನ್ನಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು. ಇದು ಗೈಸ್ ಮೊಳಕೆ ಕಾಳು ಕಟ್ಟೋಕ್ಕೆ ಅಂತಲೇ ನಾನು ಆನ್ಲೈನಿಂದ ಆರ್ಡ್ರ್ ಮಾಡಿರೋದು. ಹೇಗಿದೆ ನಾನು ಮೊಳಕೆ ಕಾಳು ತೊಗೊಬರ್ತೀನಿ. ಇದು ರುಬ್ಬಿರೋಂಥದ್ದು ಬದನೆಕಾಯಿ, ಟೊಮೊಟೊ, ತೊಳೆದಿರೋ ಮೊಳಕೆ ಕಾಳು. ಬನ್ನಿ ಮಾಡೋಣ. ನಾನು ಆಲ್ರೆಡಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಕಾಳೆಲ್ಲ ಸೇರಿಸ್ಕೊಳ್ಳೋಣ. ಇದೇನು ಜಾಸ್ತಿ ಫ್ರೈ ಆಗಬೇಕಿಲ್ಲ ಫ್ರೆಂಡ್ಸ್, ಯಾಕಂತಂದರೆ ಹೆಸರು ಕಾಳು ಬೇಗ ಬೆಂದೋಗುತ್ತೆ. ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಬದನೆಕಾಯಿ ಮತ್ತು ಟೊಮೊಟೊ ಎಲ್ಲನೇ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಲಿ. ನೋಡಿ, ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂತಂತಂದರೆ ಆಲೂಗಡ್ಡೆನೂ ಸೇರಿಸ್ಕೋಬೋದು. ನಮ್ಮ ಮನೆಯವ್ರಿಗೆ ಆಲೂಗಡ್ಡೆ ಇಷ್ಟ ಇಲ್ಲ ಅಂತ ನಾನು ಆಲೂಗಡ್ಡೆ ಆ್ಯಡ್ ಮಾಡ್ತಾಯಿಲ್ಲ. ನೀವು ಬೇಕಂದರೆ ಆಲೂಗಡ್ಡೆನೂ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ತೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೋಬೇಕು. ಟೊಮೊಟೊನೂ ಸ್ವಲ್ಪ ಫ್ರೈ ಆಗಲಿ. ಕಾಳಿನ ಬೇಗ ಬೆಂದೋಗುತ್ತೆ. ಸ್ವಲ್ಪ ಬದನೆಕಾಯಿ ಟೊಮೊಟೊ ಫ್ರೈ ಆಗಲಿ ಅಂತ. ನೋಡಿ, ಆಲ್ರೆಡಿ ಅದು ಬೇಯ್ತಾ ಇದೆ. ಬೇಕಂದರೆ ಬೇಗ ಬೇಕಂದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸಾಕು ಫ್ರೆಂಡ್ಸ್, ಅದಿಷ್ಟು ಬಿದ್ದಿರೋದು. ಇವಾಗ ನಾನು ಖಾರ ರುಬ್ಬಿರೋದು ಹಾಕೋತಾ ಇದ್ದೀನಿ. ಅದಕ್ಕೆ ನಿಮಗೆ ಎಷ್ಟು ನೀರು ಬೇಕು, ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕೋ ಅದರ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಖಾರ ಹಾಕಾಯಿತು. ಸ್ವಲ್ಪ ನೀರು, ಅದೇ ಹೇಳಿದ್ರಲ್ಲ ನಿಮ್ಗೆ ಎಷ್ಟು ಬೇಕು, ತೆಳು ಬೇಕಾ ಗಟ್ಟಿ ಬೇಕಾ ಅದ್ರ ಮೇಲೆ ನೀವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಏನು ಅಂತ. ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ನಾನು. ಎಷ್ಟು ಬೇಗನೆ ಕುದಿ ಬಂತು. ನಾನು ಆಗಲೇ ಸಾಲ್ಟ್ ಆ್ಯಡ್ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಇವಾಗ ಆ್ಯಡ್ ಮಾಡ್ಕೊತೀನಿ. ಆಲ್ರೆಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಸಾಂಬಾರು ಕುದಿದಷ್ಟು ರುಚಿ ಜಾಸ್ತಿ ಫ್ರೆಂಡ್ಸ್. ಚೆನ್ನಾಗಿ ಅದು ಕುದಿಯೋದು ಬರೋ ನೊರೆ ಎಲ್ಲ ಕಡಿಮೆ ಆಗಬೇಕು. ಹಾಗಾದರೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಇದು ನೀವು ಯಾವ ಥರ ಮಾಡ್ತೀರಾ ಅಂತ ಗೊತ್ತಿಲ್ಲ ನನಗೆ. ನಾನು ಯಾವ ಥರ ಮಾಡ್ತೀನಿ ಅದನ್ನು ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.